ಪೂಜೆ ನಡೀತಿದೆ, ಯಾಕೆ ಹೇಳ್ಕೊಂಡು ಬಂದ್ರಿ? ಅಷ್ಟು ಗೊತ್ತಾಗಲ್ವಾ? ನನ್ನ ಪಂಚೆ ಯಾರು ಉಡಿಸ್ತಾರೆ? ಪ್ರತಿ ಸಾರಿ ಪಂಚೆ ಉಡುವಾಗ್ಲೂ ನನ್ನೇ ಕರಿತೀರಾ. ನೀವು ಕಲಿಯೋದು ಯಾವಾಗ? ಕೆಲವೊಂದು ಕಲಿಬಾರ್ದಂತೆ. ಏನು? ಮತ್ತೆ ನನ್ನ ಹೆಂಡತಿ ಪೂಜೆ ಗಲಾಟೆಯಲ್ಲಿ ಕಳೆದೋಗಿದ್ದಾಳೆ. ನನಗೆ ಪಂಚೆ ಉಡಕ್ಕೆ ಬರ್ತಿದ್ರೆ ನಾನು ಇಲ್ಲಿ ಬಂದು ನನ್ನ ಪಾಡಿಗೆ ನಾನು ಪಂಚೆ ಉಡ್ಕೊಂಡು ನನ್ನ ಹೆಂಡತಿ ಕಳೆದೋಗಿದ್ದಾಳಂತ ಹುಡ್ಕೊಂಡಿರ್ತಿದೆ. ಆದರೆ ಈಗ ನನ್ನ ಹೆಂಡತಿ ನನ್ನ ಹತ್ರ ಬಂದು ರೀ, ನಾವು ಬೇರೆಯವ್ರ ಮನೇಲಿದ್ದೀವಿ. ಸೊ ವಾಟ್, ನಾವಿಬ್ಬರೇ ಇದ್ದೀವಲ್ಲ. ನೀವು ಪಂಚೆ ಕೊಡಿ, ನಾನು ಇವಾಗ ಉಡ್ಸ್ಬಿಟ್ಟು ಹೋಗ್ತೀನಿ. ನೆಕ್ಸ್ಟ್ ಟೈಮಿಂದ ನೀವೇ ಕಲಿಬೇಕು. ಈಗ ಉಡ್ಸ್ತೀನಲ್ಲ, ಸರಿಯಾಗಿ ನೋಡ್ಕೊಳ್ಳಿ. ಆಯಿತು, ನೋಡ್ಕೋತೀನಿ. ಹೀಗೆ ನೋಡ್ತಾನೇ ಇರ್ತೀನಿ. ಓ ಸಾರಿ 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 ರಾಂಗ್ ಟೈಮ್. ಅಟ್ಲೀಸ್ಟ್ ಡೋರ್ ಆದರೂ ಹಾಕೋಬೇಕು ತಾನೆ. ಅದು ಅಭಿ ಪಂಚೆ. ಯಾ ಐ ನೋ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಬ್ರೋ, ನೀನು ಎಲ್ ಬೋರ್ಡು ಅದಕ್ಕೆ ಹತ್ರ ಉಡಿಸ್ಕೋತಿದ್ಯಾ? ನನಗೂ ಪಂಚೆ ಉಡಕ್ಕೆ ಬರೋಲ್ಲ, ನಾನೇನೋ ಮಾಡಲಿ? ಅಷ್ಟೇ ತಾನೇ, ಡೋಂಟ್ ವರಿ. ಸಮರ್ಥ ಅವರೇ, ಕರೆದ್ರಾ? ಹಾ ಹೌದು. ಅಲ್ಲ, ನಿಮ್ಮ ಅಣ್ಣ ತಮ್ಮದಿರಿಗೆ ಪಂಚೆ ಉಡ್ಸ್ಬಾರ್ದಾ? ನೋಡಿ ಹೇಗೆ ಪೇಚಾಡ್ತಿದ್ದಾರೆ ಅಂತ. ವಾಟ್? ಅದಕ್ಕೆ ಏನು ಹೇಳ್ತಿದ್ದೀರಾ? ನಾನು ಇವನ ಹತ್ರ ಯಾಕೆ ಅವತ್ತು ಅವ್ರ ತಾತನ ಹತ್ರ ಉಡ್ಸ್ಕೊಂಡಿಲ್ವಾ? ಅಲ್ವಾ, ಮತ್ತೆ ನನಗಲ್ಲಿ ತುಂಬಾ ಕೆಲಸ ಇದೆ. ಇನ್ನ ನೀವು ಅಣ್ಣ ತಮ್ಮದಿರ್ ನೋಡ್ಕೊಳ್ಳಿ. ಸಮರ್ಥ ಅವರೇ, ಸ್ವಲ್ಪ ಬೇಗ ಪಂಚೆ ಉಡ್ಸ್ಬಿಡಿ ಪ್ಲೀಸ್. ಸಮರ್ಥ, ಆಫೀಸ್ ವಿಷಯ ಗೊತ್ತಾಯ್ತು. ಈಗಲೂ ನೀನು ಅದನ್ನು ಬಿಡು. ನಿನಗೆ ಪ್ರೊಫೈಲ್ ಮ್ಯಾಚ್ ಆಗುವಂಥ ಒಳ್ಳೆ ಕೆಲಸ ನಾನು ಕೊಡಿಸ್ತೀನಿ. ಥ್ಯಾಂಕ್ ಯು ಸರ್. ಬಟ್ ಮನೆಗೆ ಬಂದಿರೋ ಗೆಸ್ಟ್ಗಳ ಹತ್ರ ಫೇವರ್ ತಗೊಳ್ಳೋ ಅಭ್ಯಾಸ ನನಗಿಲ್ಲ. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್. ಅದು ಅಲ್ಲದೆ ಮನೇಲಿ ಆಫೀಸ್ ವಿಷಯ ಮಾತಾಡೋದು ಬೇಡ ಅನಿಸುತ್ತೆ ನನಗೆ. ಆಸ್ ಯು ವಿಶ್. ನಾಟ್ ಬ್ಯಾಡ್ ಸಮರ್, ಥ್ಯಾಂಕ್ ಯು. ಇನಫ್. ನಾನು ಪಂಚೆ ಉಡಲ್ಲ. ಉಡ್ದೇ ಇದ್ರೆ ಕತ್ತೆ ಬಲ ಕುದುರೆ ಜುಟ್ಟು. ಓ, ನಾನು ಬೇಡ ಅಂದ ತಕ್ಷಣ ಹೊರಟ್ಬಿಡದ? ನೀನು ನಾನು ಹೇಳ್ದಾಗ ಕೇಳಬೇಕು. ಏನಾಗಂದ್ರೆ ನನಗೂ ಉಡ್ಸು. ಏನಂದೆ? ಏನಿಲ್ಲ, ಈ ಪಂಚೆ ಉಟ್ರೆ ಈ ಪಂಚೆಗೊಂದು ಕಳೆ ಬರುತ್ತೆ ಎಂದೆ. ಕರೆಕ್ಟಾಗಿ ಉಡ್ಸು. ಖಂಡಿತ. ನಿಮ್ಮನ ನನ್ನ ಕೈಲಿದೆ ಅಂತ ಗೊತ್ತು, ಕಾಪಾಡ್ತೀನಿ. ಏನಮ್ಮ, ಯಾಕೆ ಅರ್ಜೆಂಟಾಗಿ ಬಾ ಅಂತ ಕರ್ಕೊಂಡು ಬಂದ್ರಿ? ಪುಟ್ಟ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ತಪ್ಪು ತಿಳ್ಕೊಬೇಡ. ಏನು ಹೇಳಿ ಅಮ್ಮ? ತಗೋ. ಏನಮ್ಮ, ಯಾಕೆ ಇಷ್ಟೊಂದು ದುಡ್ಡು ಕೊಡ್ತಿದ್ದೀರಾ? ಪುಟ್ಟ, ಎಲ್ಲರೂ ಮನೆಗೆ ಬಂದಿದ್ದಾರೆ ಅಂದರೆ ಖರ್ಚು ತುಂಬ ಇರುತ್ತೆ. ಇನ್ನು ಪಾಪುಗೆ ಸಂಬಳ ಆಗಿರಲ್ಲ. ಅದು ಅಲ್ಲದೆ ಇವತ್ತು ಇನ್ನೇನೇನು ಖರ್ಚಿರುತ್ತೋ ಏನೋ. ಅದಕ್ಕೆ ಮಾಧವ್ ಅವರು ಇದನ್ನು ನಿನಗೆ ಕೊಡಕ್ಕೆ ಹೇಳಿದ್ದಾರೆ. ಅಮ್ಮ, ನೀವು ತಲೆ ಕೆಡಿಸ್ಕೋಬೇಡಿ. ಒಂದು ದಿನ ಇಷ್ಟು ಅತಿಥಿಗಳಿಗೆ ಸತ್ಕಾರ ಮಾಡೋದು ದೊಡ್ಡದಾ ಅಮ್ಮ? ನಾವು ಆರಾಮಾಗಿ ಮ್ಯಾನೇಜ್ ಮಾಡ್ತೀವಿ. ನೀವು ಪೂಜೆಗೆ ಬಂದಿದ್ದೀರಾ, ಬೇರೆ ಇನ್ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೆ ಆರಾಮಾಗಿರಿ. ಹಾಗಲ್ಲ ಪುಟ್ಟ, ಮತ್ತೇನಾದರೂ ಖರ್ಚು ಬಂದರೆ ಬೇಕಾಗತ್ತಲ್ವಾ? ಮಾಧವ್ ಅವರು ಒತ್ತಾಯ ಮಾಡಿ ಆದರೂ ಕೊಟ್ಟು ಬರಲೇಬೇಕು ಅಂತ ಹೇಳಿದ್ದಾರೆ. ಬೇಡ ಅನ್ಬೇಡ, ತಗೋ.
ಮೇಡಮ್ ಅನ್ನೋಕ್ಕಿದ್ದು ಆಫೀಸ್ ಅಲ್ಲ, ಅಮ್ಮ ಅನ್ನೋಕ್ಕೆ ನೀವು ನಂಗೆ ಪರಿಚಯನೇ ಇಲ್ಲ. ಮನೆಗೆ ಬಂದಿದ್ದೀರಾ ಅಂತಂದರೆ ನೆಂಟರು ಅಂತ ಕರಿಬೋದು. ಬಂದಿರೋ ನೆಂಟರಿಗೆ ಊಟ ಹಾಕಕ್ಕೆ ಯೋಗ್ಯತೆ ಇಲ್ಲ ಅಂತ ಇಂಡೈರೆಕ್ಟಾಗಿ ಹೇಳಿ ದುಡ್ಡು ಕೊಡೋಕೆ ಬಂದ್ರ? ಮನೆಗೆ ಬಂದಿರೋ ನೆಂಟರ ಹತ್ರನೇ ದುಡ್ಡು ಇಸ್ಕೊಂಡು ಸತ್ಕಾರ ಕೊಡೋ ಗತಿ ಇನ್ನೂ ನಮಗೆ ಬಂದಿಲ್ಲ. ನಮ್ಮ ತಾತನ ಸ್ವಾಭಿಮಾನನ ಹಾಳು ಮಾಡೋ ಉದ್ದೇಶ ಇದ್ರೆ ಈ ದುಡ್ಡನ್ನ ಇಸ್ಕೊಸಿರಿ. ಸಿರಿ, ಬಂದಿರೋ ನೆಂಟರಿಗೆ ಏನಾದ್ರು ಕೊಡು ಅಂತ ಆಗ್ಲೇ ಹೇಳಿದ್ನಲ್ವಾ, ಇನ್ನೂ ಕೊಟ್ಟಿಲ್ವಾ? ಅಡುಗೆ ಮನೆಯಲ್ಲಿ ರಾಶಿ ಕೆಲಸ ಇದೆ, ಬಂದಿರೋರು ಬೇರೆ ಶ್ರೀಮಂತ ನೆಂಟರು. ಏನಾದರೂ ಹೆಚ್ಚು ಕಡಿಮೆ ಅಂತಂದ್ರೆ ನಮ್ಮನ್ನೇ ಆಡ್ಕೋತಾರೆ. ನಡಿ. ಸಮರ್ಥ್, ಯಾಕೋ ಹೀಗೆಲ್ಲ ಮಾತಾಡ್ತೀಯಾ? ಅಮ್ಮಂಗೆ ಬೇಜಾರಾಗಲ್ವಾ? ನಡಿ ಅಂದೆ. ಅಮ್ಮ, ಅಣ್ಣಂಗೆ ದುಡ್ಡನ್ನು ಕೊಡ್ಬೇಕಷ್ಟೇ ತಾನೇ? ಇಲ್ಲಿ ಕೊಡು, ನಾನೇ ಕೊಡ್ತೀನಿ. ಬೇಡ ಸಂಧ್ಯಾ, ತಾತನ ಸ್ವಾಭಿಮಾನ ಅಂತೆಲ್ಲ ಮಾತಾಡ್ದ. ಅವನಿಗೆ ತಗೊಳಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಪರವಾಗಿಲ್ಲ. ಅಮ್ಮ, ಮನೇಲಿ ಎಷ್ಟು ಕಷ್ಟ ಇದೆ ಗೊತ್ತಾ? ಅಣ್ಣ ಅದಕ್ಕೆ ಇಬ್ರ ಬಗ್ಗೆನೂ ನನಗೆ ಗೊತ್ತಲ್ವಾ? ಏನೂ ಹೇಳ್ಕೊಡಲ್ಲ, ಹೆಲ್ಪು ತಗೊಳ್ಳಲ್ಲ. ನೀನು ಕೊಟ್ಟರೆ ಸಂಕೋಚ ಆಗುತ್ತೆ. ನಾನೇ ಅದಕ್ಕೆ ಕೊಡ್ತೀನಿ. ನನ್ನ ಕಡೆಯಿಂದ ಕೊಡ್ತಿರೋದು ಅಂದರೆ ಅಣ್ಣನೂ ತಗೊಳ್ತಾನೇನೋ, ನೋಡೋಣ. ನೀನು ಹೇಳ್ತಾ ಇರೋದು ಒಂಥರ ಸರಿಗಿದೆ. ನೀನೇ ಕೊಡು, ತಗೋತಾರೆ. ಬೇಷ್ ಸಂಧ್ಯಾ, ನಿಂತಲ್ಲೇ ಇಷ್ಟು ಸಂಪಾದನೆ. ಯಾರಿಗೊಟ್ಟು ಯಾರಿಗಿಲ್ಲ. ಪೂಜೆಗೆಲ್ಲ ತಯಾರಿ ಆಗಿದೆ. ಇನ್ನು ಜೋಡಿ ಬಂದರೆ ಪೂಜೆ ಶುರು ಮಾಡಿಸ್ಬೋದು. ಪಾಪು ಪುಟ್ಟ ಬನ್ನಿ, ಕೂತ್ಕೊಳ್ಳಿ ಪೂಜೆ ಮಾಡೋಕ್ಕೆ. ನಾವೇನು ಬೇಡ, ದೊಡ್ಡವರೇ ಕೂತ್ಕೊಳ್ಳಿ. ಅದು ಹೇಗಾಗುತ್ತೆ? ಈ ಮನೆಯವರೇ ಯಾರಾದರೂ ಕೂತ್ಕೊಳ್ಳಿ. ನೋಡಿಮ್ಮ, ನೀವೆಲ್ಲ ನಮ್ಮ ಮನೆಯವರೇ. ತುಳಸಿ ಮಾಧವ ನಮ್ಮ ಪರವಾಗಿ ದೇವರಿಗೆ ಪೂಜೆ ಮಾಡಿ ಕೇಳಿಕೊಂಡ್ರೆ ಅದು ಈ ಮನೆಗೆ ಶ್ರೇಯಸ್ಸು. ಅಲ್ಲ ಮಾವ, ನಿನ್ನ ಮಗನೇ ಆಸೆ ಪಡ್ತಿದ್ದಾನಲ್ಲ, ನೀವೇ ಕೂತ್ಕೋಬೇಕು ಅಂತ. ಕೂತ್ಕೋ ಮಾಧವ, ನಿನಗೇನು ತಾಂಬೂಲ ಕೊಟ್ಟು ಕರಿಬೇಕಾ? ಬಾ. ಈ ಪೂಜೆ ಶುರುವಾಗೋದಕ್ಕೆ ಮುಂಚೆ ಈ ಪೂಜೆ ಯಾಕೆ ಮಾಡಬೇಕು ಅಂತಂದ್ಬಿಟ್ಟು ನಾನು ಹೇಳ್ತೀನಿ. ಒಂದು ಸಲ ನಾರದ ಮುನಿಗಳು ವಿಷ್ಣುವಿನ ಹತ್ರ ಹೋಗಿ ಭೂಲೋಕದ ಜನರೆಲ್ಲ ಕಷ್ಟಪಡ್ತಾ ಇದ್ದಾರೆ, ಅದನ್ನು ನಿವಾರಿಸೋದಕ್ಕೆ ಏನಾದರೂ ಹೇಳು ಭಗವಂತ ಅಂತ ಕೇಳ್ಕೊಂಡ್ರಂತೆ. ಆಗ ವಿಷ್ಣು ಸತ್ಯನಾರಾಯಣ ಪೂಜೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಮಾಡೋದ್ರಿಂದ ಅವರ ಕಷ್ಟಗಳೆಲ್ಲ ಪರಿಹಾರ ಆಗತ್ತೆ ಅಂತ ಹೇಳ್ದ. ಮನೆ ಅಂತಂದ ಮೇಲೆ ಮನಸ್ತಾಪ, ಜಗಳ, ನೋವು ಇದೆಲ್ಲ ಇದ್ದೇ ಇರುತ್ತೆ. ಇದೆಲ್ಲ ಪರಿಹಾರ ಆಗೋದಕ್ಕೆ ಈ ಪೂಜೆನ ಮಾಡೋದು ಅಲ್ವಾ ಪುರೋಹಿತರೇ? ಹೌದೌದು. ಇಲ್ಲಿರೋ ಎಲ್ಲ ಜೋಡಿಗಳು ಲಕ್ಷ್ಮೀನಾರಾಯಣರಿಗೆ ಸಮಾನ. ಓಹೋ, ಹಾಗಾದ್ರೆ ಎಲ್ಲ ಗಂಡಂದ್ರು ಹೆಂಡ್ತಿರಿಗೆ ನಿಜಾನೇ ಹೇಳ್ಬೇಕು ತಾನೆ? ಹೌದೌದು. ಕೇಳಿಸ್ಕೊಂಡೆ ಸಮರ್, ನೀನು ನಿನ್ನ ಹೆಂಡ್ತಿಗೆ ಯಾವತ್ತೂ ಸುಳ್ಳು ಹೇಳಿಲ್ವಾ? ಯಾಕೆ ಹಾಗೆ ಹೇಳ್ತಿದ್ದೀರಾ? ನನ್ನ ಗಂಡ ನನ್ನ ಹತ್ರ ಯಾವತ್ತೂ ಸುಳ್ಳು ಹೇಳಿಲ್ಲ. ನನಗೆ ಅವ್ರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಹೌದೌದು, ನಂಬಿಕೆ ತುಂಬ ಒಳ್ಳೆಯದು.
ಪಾಪು ಆಫೀಸ್ನಲ್ಲಿ ಆ ಕೆಲಸ ಮಾಡ್ತಾ ಇರೋದು ಏನಾದರೂ ಗೊತ್ತಾದರೆ ದೇವ್ರೆ ನೀನೇ ಕಾಪಾಡಪ್ಪ. ಸತ್ಯನಾರಾಯಣನ ಕಥೆ ಶುರು ಮಾಡೋಣ ಅಂತಂದರೆ ಈ ಉತ್ತರ ಕುಮಾರನ ವ್ಯಥೆನೇ ಮುಗಿತಾ ಇಲ್ವಲ್ಲ. ನಿನ್ನ ಈ ಕಥೆ ಎಲ್ಲ ಮುಗಿದಿದ್ರೆ ಈ ಕಥೆ ಶುರು ಮಾಡೋಣ. ಪುರೋಹಿತರೆ, ಪೂಜೆ ಶುರು ಮಾಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇವೋ ಯೋಗಿನಾಂ ನಿಧಿಯೇ ಸರ್ವವಿಜ್ಞಾನಾಂ ದಕ್ಷಿಣಾಮೂರ್ತೆ ನಮಃ. ಹೇಳಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮಯೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಮಹಾಗಣಪತಿಯೇ ನಮಃ. ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಮಧುಸೂದನಾಯ ನಮಃ, ತ್ರಿಕರಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ. ತೋಳಿಮ ಈ ವಿಳ್ಳೆದೆಲೆ ತಟ್ಟೆಯಲ್ಲಿ ಇಟ್ಕೊಂಡು ನೀವು ಕುಂಕುಮಾರ್ಚನೆ ಮಾಡಿ. ಶ್ರೀ ಮಹಾಲಕ್ಷ್ಮಿ ಕುಂಕುಮಾರ್ಚನಂ ಸಮರ್ಪಯಾಮಿ. ಇಟ್ಬಿಡಿಮ. ಸಿರಿ ಸಮರ್ಥ ಇಬ್ರು ಬನ್ನಿ, ಈ ತೀರ್ಥ ಪ್ರಸಾದ ಎಲ್ಲರಿಗೂ ಕೊಟ್ಬಿಡಿ. ದೇವ್ರೇ, ಶತ್ರು ನಾಶ ಮಾಡು. ಮಹೇಶ, ಏನಂದೆ? ಅದೇನು ಹೇಳಿದೆ ಹೇಳು ಮಹೇಶ. ಅದೇನೋ ಶತ್ರು. ಬಾಬಾ, ಎಲ್ಲರೂ ಸೇರಿದೀವಲ್ವಾ, ಅದಕ್ಕೆ
ಅದಕ್ಕೆ ಸ್ವಲ್ಪ ಎಕ್ಸೈಟೆಡ್ ಆಗಿದ್ದಾರೆ. ಈ ನಡುವೆ ಆಗಾಗ ಹೀಗೆ ಕನ್ವರ್ಸ್ತಿರ್ತಾರೆ. ಅಲ್ಲ ಅವನು ಏನೋ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಶಾರ್ವರಿ, ಅಲ್ವಾ ಮಹೇಶ? ನೋಡಿದ್ರ ಅವ್ರು ಹೀಗೇನೆ ಭಾವ, ಸರಿ ಹೋಗ್ಬಿಡ್ತಾರೆ ಅಂತ ನಂಗೆ ಹೋಪ್ಸ್ ಬರ್ತಿದ್ದ ಹಾಗೆ ಹೀಗೆ ಸುಮ್ಮನಾಗ್ಬಿಡ್ತಾರೆ. ಅದಕ್ಕೆ ನನಗೆ ಹೋಪ್ಸ್ ಬೆಳೆಸ್ಕೊಳ್ಳೋದಕ್ಕೆ ಭಯ. ಶಾರ್ವರಿ, ನೀನು ಕಣ್ಣೀರು ಹಾಕ್ಬೇಡ. ಪೂಜೆ ದಿನ ಎಲ್ಲ ಖುಷಿಯಾಗಿರೋಣ. ಅವನೇನಾದರೂ ಹೇಳಬೇಕು ಅಂತಿದ್ರೆ ಮತ್ತೆ ಹೇಳ್ತಾನೆ ಬಿಡು. ನೀನೇನೇ ಹೇಳು ಬ್ರೋ, ಇಲ್ಲಿಗೆ ಬರುವಾಗ ನೀನು ಏನೋ ಸೀನ್ ಕ್ರಿಯೇಟ್ ಮಾಡ್ತೀಯಾ ಅಂದ್ಕೊಂಡಿದ್ದೆ. ಆದರೆ ಈ ತಾತನ ಮುಂದೆ ನೀನು ಯಾವ ಮಾತು ನಡೆಯಲ್ಲ ಅಂತ ಕನ್ಫರ್ಮ್ ಆಯಿತು. ಊಟ ಈಗ ಶುರು ಆಯ್ತಲ್ಲ, ನನ್ನ ಆಟ ಇವಾಗ ಶುರು ಮಾಡ್ತೀನಿ. ನೋಡ್ತಿರೋ, ಇಲ್ಲಿರೋ ಯಾವ ಅಡುಗೆನೂ ಚೆನ್ನಾಗಿಲ್ಲ ಅಂತ ಹೇಳಿ ಸ್ಟಾರ್ ಹೋಟೆಲಿಂದ ಊಟ ಆರ್ಡ್ರ್ ಮಾಡಬೇಕು. ಹಾಗೆ ಮಾಡ್ತೀನಿ. ದುಡ್ಡಿಂದ ಅವಮಾನ ಆಗಬೇಕು ನಮ್ಮ ಮಕ್ಕಳಿಗೆ. ಶಾರ್ವರಿ, ಮಹೇಶಂದು ಊಟ ಆಯ್ತಾ? ಹಾ ಭಾವ, ಈಗ ತಾನೇ ಊಟ ಮಾಡಿಸ್ದೆ. ಶೇಷ, ಸಂಧ್ಯಾ, ನೀನು ಬಡಿಸಲ್ವಾ? ನಾನಾ? ನಿಮ್ಗೇನು ಬುದ್ಧಿ ಇಲ್ವಾ? ಇಲ್ಲಿ ಎಲ್ರಿಗಿಂತ ಮುಂಚೆ ನನಗೆ ಇವ್ರು ಊಟ ಹಾಕಬೇಕು. ತುಳಸಿ, ಆ ಉಪ್ಪಿನಕಾಯಿ ಬಟ್ಲು ಕೊಡು. ಕೂತ್ಕೊ ನೀನು. ಅಲ್ಲಮ್ಮವ, ಅದು ಬಡ್ಸಕ್ಕೆ. ಇಬ್ಬರು ಒಟ್ಟಿಗೆ ಪೂಜೆ ಮಾಡಿದ್ದೀವಿ, ಒಟ್ಟಿಗೆ ಊಟ ಮಾಡಿದೆ. ಕೊಡು, ಕೂತ್ಕೋ. ನೋಡ್ತಿರು, ಈಗ ನನ್ನ ಆಟ ಶುರು. ತೊಡವಾಡೆ ಪಾಪ, ನಮ್ಮ ಉತ್ತರ ಕುಮಾರನ್ಗೆ ಒಂದು ಲೋಟ ಬಿಸಿನೀರು ಕೊಡು. ಗಂಟ್ಲು ಕಟ್ಟೋಗಿದೆ ಅನಿಸುತ್ತೆ. ತುಂಬ ಮಾತಾಡ್ತಿದ್ರೆ ಹೀಗೆ ಕಣೋ ಆಗೋದು. ಹೌದೌದು, ನಿಮ್ಮಷ್ಟು ಮಾತಾಡೋದು ನಾನು ಗಂಟ್ಲೇ ಇರ್ತಿರ್ಲಿಲ್ಲ. ಎಲ್ಲರೂ ಆರಾಮವಾಗಿ ನಿಧಾನವಾಗಿ ಊಟ ಮಾಡಿ, ಸಂಕೋಚನೇ ಪಟ್ಕೋಬೇಡಿ. ನಾವೆಲ್ಲ ಒಂದೇ ಮನೆಯವರು ಅಂತ ನಾನು ಆಗಲೇ ಹೇಳಿದ್ದೀನಿ. ಇನ್ನೊಂದು ಮುಖ್ಯವಾದ ವಿಷಯ, ನಾನು ಮಾತು ಕೊಟ್ಟ ಹಾಗೆ ಇವತ್ತು 12 ಥರ ಅಡುಗೆ ಮಾಡಿಸಿದ್ದೀನಿ ನೋಡಿ. ನನ್ನ ಮಾತು ಇನ್ನೂ ಮುಗಿದಿಲ್ಲ ಉತ್ತರ ಕುಮಾರ, ಸ್ವಲ್ಪ ತಡ್ಕೋ. ಇದು ಬರೀ ಊಟ ಅಲ್ಲ, ಸತ್ಯನಾರಾಯಣ ಸ್ವಾಮಿ ಪ್ರಸಾದ. ಏನೋ ಅಡುಗೆಯಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು, ಆದರೆ ಬೇಡ ಅಂತನ್ನೋದೇ ತಗೋಬೇಕು. ಶುರು ಮಾಡಿ. ಶುರು ಮಾಡ್ತೀನಿ ಅಂದೆ. ಕಿದಾಡಿ ತಕ್ಕ ಪ್ರಸಾದ ಅಂದ್ಬಿಟ್ರಲ್ಲ, ಏನೂ ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು. ಉತ್ತರ ಕುಮಾರ, ಆಗಲೇ ಏನೋ ಹೇಳೋಕೆ ಹೊರಟಿದ್ದೆ. ಏನಿಲ್ಲ, ಪ್ರಸಾದ್. ಉತ್ತರ ಕುಮಾರ, ಪ್ರಸಾದನ ಒಂದು ಸಲ ಕಣ್ಣಿಗೆ ಒತ್ಕೊಂಡ್ರೆ ಸಾಕು, ಅದೆಷ್ಟು ಸಲ ಒತ್ಕೋತೀಯ?